ಇನ್ನು ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ಹೈ ಅಲರ್ಟ್. ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ದೇಶದ ಮಹಾನಗರಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅನುಮಾನಾಸ್ಪದ ವಸ್ತುಗಳ ಬಗ್ಗೆ ಪೊಲೀಸರಿಂದ ಜಾಗೃತಿ. ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಬ್ಯಾಗ್, ಆಟಿಕೆಗಳು, ಅನುಮಾನಾಸ್ಪದ ವಸ್ತುಗಳು ಕಂಡುಬಂದರೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಯಾಣಿಕರಲ್ಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮೆಟ್ರೋ ನಿಲ್ದಾಣ ರೈಲುಗಳಲ್ಲಿ ಅನೌನ್ಸ್ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಗೇನಾದ್ರೂ ಯಾರ ಮೇಲಾದ್ರೂ ಡೌಟ್ ಬಂದ್ರೆ ಅಥವಾ ಅವರು ಕ್ಯಾರಿ ಮಾಡಿರುವಂತಹ ವಸ್ತುಗಳ ಬಗ್ಗೆ ನಿಮ್ಗೇನಾದ್ರೂ ಅನುಮಾನ ಇದ್ರೆ ತಕ್ಷಣವೇ ಅಲ್ಲಿನ ಸಿಬ್ಬಂದಿಗೆ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗಿದೆ. Beware of any unattended or suspicious articles looking like briefcase, bags, toy, thermos, transistor, etc. That could be bomb. Beware of any. ಇನ್ನು ಕೊಪ್ಪಳ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟು ಪ್ರದೇಶದ ಪರಿಶೀಲನೆ ಕೂಡ ನಡೆದಿದೆ. ಪ್ರವಾಸಿ ತಾಣಗಳ ಚೆಕ್ ಪೋಸ್ಟ್ ಬಳಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಕೊಪ್ಪಳ ಬಸ್ ನಿಲ್ದಾಣದಲ್ಲೂ ಕೂಡ ಪರಿಶೀಲನೆ. ಜಾರ್ಖಂಡ್ನ 6 ಯುವಕರ ಬ್ಯಾಗ್ನಲ್ಲಿ ಈ ವೇಳೆ ಗಾಂಜಾ ಪತ್ತೆಯಾಗಿದೆ. ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ಪ್ರಮುಖವಾಗಿ ಜನರು ಹೆಚ್ಚಾಗಿ ಸೇರುವಂತಹ ಪ್ರದೇಶಗಳಲ್ಲಿ, ಪ್ರವಾಸಿ ತಾಣಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ನಿರಂತರವಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ಪೊಲೀಸರಿಂದ ಪರಿಶೀಲನೆಗಳು ನಡೀತಾ ಇದೆ. ಇನ್ನು ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜಾರ್ಖಂಡ್ ಮೂಲದ 6 ಯುವಕರ ಬ್ಯಾಗ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ಗಮನಿಸ್ತಾ ಇದ್ದೀರಿ, ಶ್ವಾನದಳದ ಸಮೇತ ಬಂದು ಅಧಿಕಾರಿಗಳು ಒಂದಷ್ಟು ಸ್ಥಳಗಳನ್ನು, ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಕರೆಯಲ್ಪಡುತ್ತವೋ ಆ ಪ್ರದೇಶಗಳಲ್ಲಿ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಬಸ್ ನಿಲ್ದಾಣ, ರೈಲು ನಿಲ್ದಾಣ, ವಿಮಾನ ನಿಲ್ದಾಣಗಳು, ಹೀಗೆ ಜನರು ಅತಿ ಹೆಚ್ಚಾಗಿ ಸೇರುವಂತಹ ಪ್ರದೇಶಗಳಲ್ಲಿ ನಿರಂತರವಾಗಿ ಪರಿಶೀಲನೆಯನ್ನ ಮಾಡುವುದರ ಜೊತೆಗೆ ಹೆಚ್ಚಿನ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಜನರಿಗೂ ಕೂಡ ಮುಂಜಾಗ್ರತೆಯಿಂದ ಇರುವಂತೆ, ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ಗೊತ್ತಿದೆ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಹೇಳೋದಕ್ಕಾಗೋದಿಲ್ಲ. ಈ ಉಗ್ರರು ಕೃತ್ಯವನ್ನ ಎಸಗಬೇಕು ಅಂದ್ರೆ ಯಾವ ವೇಷವನ್ನ ಧರಿಸಿ ಯಾವ ರೀತಿಯಾಗಿ ಸ್ಫೋಟಗಳನ್ನು ಮಾಡ್ತಾರೆ ಅನ್ನೋದು ಗುರ್ತೇ ಸಿಗದಂತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಯಾರು ಏನು ವಸ್ತುಗಳನ್ನ ಕ್ಯಾರಿ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿದ್ದಾರೆ. ಇನ್ನು ಹಾಸನ ನಗರದ ರೈಲ್ವೆ ನಿಲ್ದಾಣದ ಬಳಿಯೂ ಕೂಡ ಪೊಲೀಸರಿಂದ ತಪಾಸಣೆಯಾಗಿದೆ. ಕಾರು, ಬೈಕ್ ಪಾರ್ಕಿಂಗ್ ಏರಿಯಾದ ಇಂಚಿಂಚು ಜಾಗವನ್ನ ಪರಿಶೀಲನೆ ಮಾಡಿದ್ದಾರೆ. ರೈಲ್ವೆ ನಿಲ್ದಾಣಕ್ಕೆ ಬರುವಂತಹ ಪ್ರಯಾಣಿಕರ ಬ್ಯಾಗ್ಗಳ ಪರಿಶೀಲನೆ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ಹೈ ಅಲರ್ಟ್ನಲ್ಲಿದೆ. ದೇಶಾದ್ಯಂತ ಅಲರ್ಟ್ ಆಗಿರಲಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಪ್ರಮುಖವಾದಂತಹ ನಗರ ಪ್ರದೇಶಗಳಲ್ಲಿ ಹೈ ಅಲರ್ಟ್. ಹಾಸನ ಜಿಲ್ಲೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ಎಲ್ಲೆಡೆ ಶೋಧ ನಡೆಸ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ನಿನ್ನೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸಂಭವಿಸಿರ್ತಕ್ಕಂಥ ಕಾರ್ ಬ್ಲಾಸ್ಟ್ನಲ್ಲಿ ಹಲವಾರು ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಘಟನೆ ನಂತರ ದೇಶದಾದ್ಯಂತ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಜೊತೆಗೆ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಜನ ಸೇರ್ತಕ್ಕಂಥ ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಕೂಡ ಸೂಚನೆ ಕೊಡಲಾಗಿದೆ. ಈಗ ಹಾಸನದ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸರು ಎಲ್ಲ ಕಡೆ ತಪಾಸಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಬೈಕ್ ಪಾರ್ಕಿಂಗ್ಗಳಲ್ಲಿ, ಕಾರ್ ಪಾರ್ಕಿಂಗ್ಗಳಲ್ಲಿ ಯಾವ್ಯಾವೆಲ್ಲ ಕಾರ್ಗಳು ನಿಂತಿದ್ದಾವೆ ಎಲ್ಲವೂ ಕೂಡ ನಿನ್ನೆ ಸಹಜವಾಗಿಯೇ ಡೆಲ್ಲಿಯ ಕೆಂಪುಕೋಟೆ ಸಮೀಪ ಆಗಿರ್ತಕ್ಕಂಥ ಈ ಒಂದು ಕಾರ್ ಬ್ಲಾಸ್ಟ್ನಲ್ಲಿ ಏನು ದೊಡ್ಡ ಒಂದು ರೀತಿಯ ಒಂದು ಬ್ಲಾಸ್ಟ್ನಿಂದಾಗಿ ಸಾಕಷ್ಟು ಒಂದು ರೀತಿ ಸಾವು ನೋವುಗಳಾಗಿದ್ದಾವೆ. ಅದರಿಂದಾಗಿ ಇಡೀ ದೇಶದಲ್ಲೇ ಒಂದು ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಸ್ಫೋಟದ ಹಿಂದೆ ಯಾರಿದ್ದಾರೆ ಅಥವಾ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅಂತಕ್ಕಂಥ ಎಲ್ಲವೂ ಕೂಡ ತನಿಖೆಯಲ್ಲಿದೆ. ಅದರ ನಡುವೆ ಕೂಡ ಎಲ್ಲ ಕಡೆ ದೇಶದ ಪ್ರಮುಖ ನಗರಗಳ ಜೊತೆಗೆ ಎಲ್ಲೆಲ್ಲಿ ಹೆಚ್ಚು ಜನರು ಸೇರ್ತಾರೆ, ಜನನಿಬಿಡ ಪ್ರದೇಶಗಳಿರ್ತಕ್ಕಂಥ ಅದು ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಎಲ್ಲ ಕಡೆ ಕೂಡ ಅತ್ಯಂತ ಹೆಚ್ಚಿನ ತಪಾಸಣೆಗಳನ್ನು ನಡೆಸುವ ಮೂಲಕ ಜಾಗೃತೆಯನ್ನ ಪೊಲೀಸರು ವಹಿಸಿದ್ರೆ ನಾವು ನೋಡ್ತಿದ್ದೀವಿ. ಈಗ ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ ಏರಿಯಾದಲ್ಲಿ ಮೆಟಲ್ ಡಿಟೆಕ್ಟರ್ನ ಇಟ್ಕೊಂಡು ರೈಲ್ವೆ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಕಡೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅಂದ್ರೆ ಯಾವುದೇ ಒಂದು ಅನಾಹುತಗಳಾಗಬಾರದು, ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನೋಡ್ತಾ ಇದೀವಿ, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ರೈಲಲ್ಲಿ ಓಡಾಡ್ತಾರೆ. ರೈಲ್ವೆ ನಿಲ್ದಾಣಗಳಿಗೆ ಬಂದು ಹೋಗ್ತಾರೆ ಜನರು, ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಭಾಗಗಳಿಂದ ಬಂದು ಹೋಗ್ತಾರೆ. ಎಲ್ಲ ಕಡೆ ಕೂಡ ಅವರ ಬ್ಯಾಗ್ಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ಯಾವ್ದಾದ್ರು ಅನುಮಾನಾಸ್ಪದ ವಸ್ತುಗಳು ಕಂಡ್ರೆ ಅದು ಕಸದ ಬುಟ್ಟಿಗಳಿರ್ಬೋದು ಎಲ್ಲ
ಎಲ್ಲ ಕಡೆ ಕೂಡ ಪೊಲೀಸರೀಗ ಮೆಟಲ್ ಡಿಟೆಕ್ಟರ್ನ ಇಟ್ಕೊಂಡು ಯಾವ್ದಾದ್ರು ರೀತಿಯ ಸ್ಫೋಟಕ ರೀತಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಸ್ತುಗಳು ಪತ್ತೆಯಾಗಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇದು ಕೇವಲ ಹಾಸನದ ರೈಲ್ವೆ ನಿಲ್ದಾಣ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆಗಿರ್ತಕ್ಕಂಥ ಏನು ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್ ನಂತರ ಮತ್ತೆ ಎಲ್ಲೂ ಕೂಡ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಗೃಹ ಇಲಾಖೆ ಎಲ್ಲ ರಾಜ್ಯಗಳಿಗೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಪ್ರಮುಖವಾಗಿರ್ತಕ್ಕಂಥ ನಗರಗಳು ಹಾಗೆ ಜನನಿಬಿಡ ಪ್ರದೇಶಗಳು ಎಲ್ಲ ಕಡೆ ಕೂಡ ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂಥ ಸೂಚನೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ರೈಲ್ವೆ ಪೊಲೀಸರು ನಾವು ನೋಡ್ತಾ ಇದೀವಿ. ಪ್ರಯಾಣಿಕರು ಬರ್ತಕ್ಕಂಥ ಪ್ರಯಾಣಿಕರು ಇರ್ಬೋದು, ಹೋಗ್ತಕ್ಕಂಥ ಪ್ರಯಾಣಿಕರು ಎಲ್ಲರ ಬ್ಯಾಗ್ಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪಾರ್ಕಿಂಗ್ ಏರಿಯಾದಲ್ಲಿ ಬೈಕ್ಗಳಿರ್ಬೋದು, ಕಾರ್ಗಳಿರ್ಬೋದು ಎಲ್ಲವನ್ನೂ ಕೂಡ ತಪಾಸಣೆ ಮಾಡೋ ಮೂಲಕ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೊ ಆ ಮೂಲಕವಾಗಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಿಂದ ಬಂದಿರತಕ್ಕಂಥ ಸೂಚನೆಗಳ ಆಧಾರದಲ್ಲಿ ಎಲ್ಲ ಕಡೆ ಹಾಸನ ನಗರದಾದ್ಯಂತ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ, TV9 ಹಾಸನ. ಹಾಸನದ ಬಸ್ ನಿಲ್ದಾಣದಲ್ಲೂ ಕೂಡ ಪೊಲೀಸರಿಂದ ತಪಾಸಣೆ. ಶ್ವಾನದಳ, ಬಾಂಬ್ ಸ್ಕ್ವಾಡ್ ಇಂಚಿಂಚು ಶೋಧ ನಡೆಸ್ತಾ ಇದೆ. ಪ್ರಯಾಣಿಕರ ಲಗೇಜ್ ತಪಾಸಣೆ ಮಾಡ್ತಾ ಇದ್ರು ಸಿಬ್ಬಂದಿ. ದೃಶ್ಯಗಳಲ್ಲಿ ಗಮನಿಸಿದ್ವಿ. ನಿಲ್ದಾಣದ ಆವರಣ ಇರಬಹುದು, ಕಸದ ತೊಟ್ಟಿ, ಪಾರ್ಕಿಂಗ್ ಜಾಗ ಎಲ್ಲಾ ಕಡೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಾಸನದ ಬಸ್ ನಿಲ್ದಾಣದಲ್ಲಿ ತೀವ್ರ ಶೋಧ. ದೆಹಲಿ ಕಾರ್ ಸ್ಫೋಟ ಸಂಭವಿಸ್ತಾ ಇದ್ದಂತೆ ದೇಶಾದ್ಯಂತ ಹೈ ಅಲರ್ಟ್. ಸರಣಿ ಸ್ಫೋಟವನ್ನ ದೇಶಾದ್ಯಂತ ನಡೆಸುವಂತಹ ಒಂದು ಪ್ರಕ್ರಿಯೆ ಈ ಉಗ್ರ ಕೃತ್ಯಗಳು ನಡೆಸುವಂತವರದ್ದು ಪ್ಲಾನಿಂಗ್ ಆಗ್ತಿರುತ್ತೆ. ಹಾಗಾಗಿ ಒಂದು ಕಡೆ ಸ್ಫೋಟ ಆಯಿತು ಅಂತಂದ್ರೆ ಎಲ್ಲೆಡೆ ಅಲರ್ಟ್. ಅದರಂತೆ ನಿನ್ನೆಯಿಂದಲೇ ಎಲ್ಲ ಕಡೆಗಳಲ್ಲೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ. ದೆಹಲಿ ಸ್ಫೋಟ 12 ಜನರನ್ನ ಬಲಿ ಪಡಿತು. ಕಾರ್ಗಳು ಸುಟ್ಟು ಕರಕಲಾದವು. ಇಡೀ ದೇಶ ಆತಂಕದಲ್ಲಿದೆ. ಮತ್ತೆ ಉಗ್ರ ಕೃತ್ಯಗಳನ್ನು ನಡೆಸೋದಕ್ಕೆ ಮುಂದಾದ್ರ ಅನ್ನುವಂಥ ಅನುಮಾನ. ಆ ಹಿನ್ನೆಲೆಯಲ್ಲಿ ಎಲ್ಲೆಡೆ ಶೋಧವನ್ನು ನಡೆಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ಪ್ರಮುಖವಾಗಿ ಅವರು ಪಬ್ಲಿಕ್ ಜಾಗಗಳನ್ನೇ, ಜಾಸ್ತಿ ಜನ ಓಡಾಡುವಂತಹ ಜನನಿಬಿಡ ಜಾಗಗಳನ್ನೇ ಟಾರ್ಗೆಟ್ ಮಾಡೋದು. ಆ ಹಿನ್ನೆಲೆಯಲ್ಲೇ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಪಾರ್ಕಿಂಗ್ ಜಾಗ ಇಂಥಲ್ಲಿ ಶೋಧವನ್ನು ನಡೆಸಲಾಗುತ್ತೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಹೈ ಅಲರ್ಟ್. ಶಿವಮೊಗ್ಗ ಜಿಲ್ಲಾ ಕೋರ್ಟ್ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಡಿಆರ್ ಪೊಲೀಸರಿಂದಲೂ ಕೂಡ ಇಂಚಿಂಚು ಪರಿಶೀಲನೆ. ಮೆಟಲ್ ಡಿಟೆಕ್ಟರ್, ಶ್ವಾನದಳ ಶೋಧವನ್ನು ನಡೆಸಿದೆ. ಪಾರ್ಕಿಂಗ್ ಪ್ರದೇಶ, ಚರಂಡಿ, ಕಸದ ರಾಶಿ ಎಲ್ಲಾ ಕಡೆ ಪರಿಶೀಲನೆ ಮಾಡಲಾಗಿದೆ. ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ದೆಹಲಿ ಸ್ಫೋಟದ ನಂತರ ರಾಜ್ಯದ ಪ್ರಮುಖ ನಗರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಬಸ್ ಸ್ಟ್ಯಾಂಡ್, ಕೋರ್ಟ್ ಆವರಣ, ಕಸದ ಬುಟ್ಟಿಯನ್ನು ಕೂಡ ಬಿಡಲ್ಲ. ಯಾಕಂದ್ರೆ ಎಲ್ಲಲ್ಲಿ ಇಟ್ಟು ಸ್ಫೋಟಗೊಳಿಸ್ತಾರೋ ಅನ್ನುವಂಥ ಒಂದು ಅನುಮಾನ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೆಟಲ್ ಡಿಟೆಕ್ಟರ್, ಶ್ವಾನದಳ ಆಕ್ಟಿವ್ ಆಗಿ ಈ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಪಾರ್ಕಿಂಗ್ ಪ್ರದೇಶ, ಚರಂಡಿ, ಕಸದ ರಾಶಿ, ಜೊತೆಗೆ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಬಂದು ಹೋಗುವಂಥವ್ರು, ಅವರ ಬ್ಯಾಗ್ ಎಲ್ಲವನ್ನ ಪರಿಶೀಲಿಸ್ತಾ ಇದ್ದಾರೆ. ಅನುಮಾನ ಕಂಡು ಬಂದಲ್ಲೆಲ್ಲ ಶೋಧ ನಡೆಸ್ತಾ ಇದ್ದಾರೆ. 2900 ಕೆಜಿಗೂ ಅಧಿಕ ಸ್ಫೋಟಕಗಳು ನಿನ್ನೆ ಪತ್ತೆಯಾದದ್ದು ಶೋಧ ನಡೆಸಿದಾಗ. ಅದಾಗ್ತಾ ಇದ್ದಂತೆ ದೆಹಲಿ ಕೆಂಪುಕೋಟೆ ಬಳಿಯಲ್ಲಿ ಅಷ್ಟು ದೊಡ್ಡ ಸ್ಫೋಟ ಆಯಿತು. 12 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಾಗಾಗಿಯೇ